ಆಟಗಳೆಲ್ಲ ಆತ. ಆಮೇಲೆ ನಮ್ಮ ಅಮ್ಮ ಅಂದ್ಲು, ನೀ ಬರೋಬ್ಬರಿ ಹೇಳಿ ನಿನಗೆ ಎಂಥ ಹುಡುಗಬೇಕಾಗ್ಯಾನ, ಸುಮ್ಮ ಟೈಮ್ ವೇಸ್ಟ್ ಮಾಡಬೇಡ. ಅಷ್ಟೊತ್ತಿಗೆ ಕ್ಲಾರಿಟಿ ಬಂದಿತ್ತು. ಸೊ ಐ ಹ್ಯಾಡ್ ಅ ಪ್ರಾಪರ್ ಲಿಸ್ಟ್ ಆಫ್ ನೆಗೋಷಿಯಬಲ್ ಕ್ವಾಲಿಟೀಸ್ ಆ್ಯಂಡ್ ನಾನ್ ನೆಗೋಷಿಯಬಲ್ ಕ್ವಾಲಿಟೀಸ್. ನಾನ್ ನೆಗೋಷಿಯಬಲ್ ಒಳಗೆ ನಂಬರ್ 1 ವಾಸ್ ಹುಡುಗ ಟಾಪರ್ ಆಗಿರಬೇಕು ಅಭ್ಯಾಸದಾಗ. ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಮಂದಿ ಅಂತಾರೆ, ಹೋ ನಮ್ಮ ಹುಡುಗ ಭಾಳ ಶಾಣೆದಾನ, ಖರೆ ಅವ್ನಿಗೆ ಮಾರ್ಕ್ಸೇ ಬರೋದಿಲ್ಲ. ನಾವು ಸಾರಿ, ನಮಗೆ ಪ್ರೂವನ್ ರೆಕಾರ್ಡ್ ಬೇಕಾಗ್ಯದ ದ್ಯಾಟ್ ಅವ್ ಶಾಣೆ ಇದ್ದಾನ. ನಾ ಮಾರ್ಕ್ಸ್ ತಗೊಂಡು ನೆಕ್ಕಕ್ಕೆ. ಈಗ ನಿಮಗೆ ಒಂದು ಕತೆ ಹೇಳ್ತೀನಿ. ಅಜಯ್ ಅಂತ ಒಬ್ಬ ಹುಡುಗ, ರೋಲ್ ನಂಬರ್ 1, ರ್ಯಾಂಕ್ 1, ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡಿಗೆ ಬಂದ ಕೂಡಲೇ ಆಶೀಶ್ ವಿತ್ ಡಬಲ್ ಎ ಬಂದ. ಅಜಯ್ದು ರೋಲ್ ನಂಬರ್ 1 ಹೋತು. ಆದ್ರೆ ಟಾಪರ್ಸ್ ಅದು ಲಕ್ಕು ಏಕದಮ್ ಟಾಪ್ ಲೆವೆಲ್ದಿರ್ತದೆ. ಅಜಯ್ ಸಂಸ್ಕೃತ ತಗೊಂಡಿದ್ದಕ್ಕೆ ಸೆಕ್ಷನ್ ಚೇಂಜ್ ಆಯ್ತು. ಅಜಯ್ ಬ್ಯಾಕ್ ಟು ರೋಲ್ ನಂಬರ್ 1, ರ್ಯಾಂಕ್ 1. ಸಂಸ್ಕೃತದಾಗ ಹೇಳ್ಬೇಕಂದ್ರೆ ಅಜಯ್ದು ಹೇ ಲಕೋ, ಹೇ ಲಕ, ಹೇ ಲಕ ಲಕ ಲಕ. ಅಜಯ್ ಈಸ್ ಮೈ ಹಸ್ಬೆಂಡ್ ಬೈ ದ ವೇ. ನಾವೊಂದು ಮ್ಯಾಟ್ರಿಮೋನಿ ಫೋಟೋನೇ ನೋಡಿಲ್ಲ. ಈ ನ್ಯೂಸ್ ಪೇಪರ್ ಒಳಗೆ ಅಚೀವರ್ಸ್ ಫೋಟೋ ಬರ್ತದೆ ನೋಡಿರಿ, ಎಲ್ಲರೂ ಒಂದೇ ಥರ ಕಾಣಿಸ್ತಾರೆ. ಚಸ್ಮಾ, ಬ್ರೇಸಸ್. ಒಮ್ಮೊಮ್ಮಂತೂ ಗುರ್ತೇ ಆಗೋದಿಲ್ಲ, ಇವ್ರ ಮಾರ್ಕ್ಸ್ ಜಾಸ್ತಿ ಹೊಳಿಲಿಕತ್ತಾವ, ಇವ್ರ ಬ್ರೇಸಸ್ ಜಾಸ್ತಿ ಹೊಳಿಲಿಕತ್ತವ. ಓನ್ಲಿ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಇಸ್ ತಳಗ್ ಮಾರ್ಕ್ಸ್. 99.9, 99.8, 99.7. ನಂದೆ ನಮ್ದು ಯಾವ್ದು ಅಂತಂದು ನಮ್ಮಮ್ಮ ಅಂದ್ಲು 99.9. I married a sanitizer, guys. ಬಟ್ ಹಂಗೆ ಟಾಪರ್ ಇದ್ದಾನಂತ ಹೆಂಗೆ ನಂಬಿಡೋಣ ನಾವು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಬೇಕಲ್ಲ. ಇಲ್ಲಿ ನೋಡಿದ್ರೆ ಅವನ ಫೋಟೋ ಬಂದದ ಬೇಸ್ದಾಗ, ಬ್ರಿಲಿಯಂಟ್ ಟ್ಯೂಟೋರಿಯಲ್ಸ್ದಾಗ, ದೀಕ್ಷಾದಾಗ, ಫಿಟ್ಜಿದಾಗ. ಐ ಆಮ್ ಲೈಕ್, ಇಫ್ ಯು ಕೆನಾಟ್ ಬಿ ಅ 1 ಟ್ಯೂಷನ್ ಸ್ಟೂಡೆಂಟ್, how will you be a 1 woman man? ಫಸ್ಟ್ ಕ್ವಶನ್ ಇದಕ್ಕೆ ಬಿಟ್ಟೆನಾ. ಅವಂದ ಇಲ್ಲಿಲ್ಲ, ಹಂಗಿಲ್ಲ, ಒಂದು ಕಡೆಯಿಂದ ಮಟೀರಿಯಲ್ ತರಿಸಿದ್ದೆ, ಒಂದು ಕಡೆ ಬರೀ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದೆ, ಒಬ್ರು ರೊಕ್ಕ ಕೊಟ್ಟರು ನನ್ನ ಫೋಟೋ ಯೂಸ್ ಮಾಡಲಿಕ್ಕೆ. ಬಟ್ ಐ ಆಮ್ ಆನ್ ಔಟ್ ಆ್ಯಂಡ್ ಔಟ್ ಶಾಸ್ತ್ರೀಸ್ ಬಾಯ್. ಶಾಸ್ತ್ರಿ ಟ್ಯೂಷನ್. You must know Ajay. He is Shastri Tuition spin-up boy. Now Backstreet Boys nodi woo antide aur Ajay nodu. I'll tell you why you have to marry toppers, okay? Huh? Because non-toppers ಮೇಲೆ society pressure ಆಗ್ತದೆ. Toppers ತಮ್ಮೇಲೆ ತಾವೇ pressure ಹಾಕೋತಾವ. Like their expectation from themselves is so high that they will meet your expectation. ನಿಮಗೆ ಅವರಿಗದು ಇಟ್ ವಿಲ್ ಬಿ ಜಸ್ಟ್ ಮೀಟ್ಸ್ ಎಕ್ಸ್ಪೆಕ್ಟೇಷನ್, ಬಟ್ ನಿಮಗದು ಎಕ್ಸೀಡ್ಸ್ ಎಕ್ಸೆಪ್ಟ್. ಹಿಟ್ ಇಟ್ ಔಟ್ ಆಫ್ ದ ಪಾರ್ಕ್. ಆ್ಯಂಡ್ ಸಿ ದೆರ್ ಇಸ್ ಒನ್ ಸ್ಟುಪಿಡ್ ಫೇಸ್ ಬಿಟ್ವೀನ್ ಎಂಗೇಜ್ಮೆಂಟ್ ಆ್ಯಂಡ್ ವೆಡ್ಡಿಂಗ್. ಸ್ಟುಪಿಡ್ ಫೇಸ್ ಫಾರ್ ಗರ್ಲ್ಸ್. ಯಾಕಂದರೆ ಇಂಥ ಟೈಮ್ದಾಗ ನಾವು ಬರೀ ಸ್ಟುಪಿಡ್ ಕ್ವಶನ್ಸ್ ಕೇಳ್ತೀವಿ. ಅಂದರೆ ಅರ್ಥ ಇರೋದಿಲ್ಲ, ಕ್ವಶನಿಗೆ ಅರ್ಥ ಇರೋದಿಲ್ಲ, ಕೇಳೋದು ಖರೆ. ಅದು ಹೆಂಗಂದ್ರೆ ಡೆಮೋ ಕೊಡ್ತೀನಿ ನಿಮ್ಗೆ. ಪ್ರಶ್ನೆ ಏನಿದ್ರು ಉತ್ತರ ನಿಮ್ಮ ಹೆಸರು. ಲೈಕ್, ಹೂ ಇಸ್ ದ ಮೋಸ್ಟ್ ಪ್ರಿಟಿಯಸ್ಟ್ ಗರ್ಲ್ ಇನ್ ದ ವರ್ಲ್ಡ್? ನನಗಿಲ್ಲಿ ಫ್ಯಾಕ್ಟ್ ಬೇಕಾಗಿಲ್ಲ, ನನಗಿಲ್ಲಿ ನನ್ನ ಹೆಸರು ಕೇಳೋದು. ಸೊ ಐ ವಾಸ್ ಲೈಕ್, ನಾ ಇವನಿಗೂ ಕ್ವಶನ್ಸ್ ಕೇಳ್ತೀನಿ. ಖರೆ ಇವ ಟಾಪರ್ ಇದ್ದಾನ, ಸೊ ಇವನಿಗೆ ಸೀದಾ ಕ್ವಶನ್ ಕೇಳೋಂಗಿಲ್ಲ, ಏನಾರ ಹಿಂಗೆ ಗೂಗ್ಲಿ ಟೈಪ್. So I was like, what is it that you fear losing the most? Hengada question hengada. Huh?
ಅವ ಅಂದ ಡೇಟಾ. ಸೆಟ್ ಅದ ನಂದು ನಿಂದು ಸೆಟ್ ಅದ. ಮದುವೆ ದಿವಸ ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲದ, ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲಂದ ಅಡ್ಡಾಡ್ಲಿಕತ್ತಾನ. ಮ್ಯಾರೇಜ್ ಸರ್ಟಿಫಿಕೇಟ್ ಕೈ ಬಂದ ಕೂಡಲೇ ಇದೇನು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್, ಮ್ಯಾರೇಜ್ದಾಗ ಏನು ಫಸ್ಟ್ ಬಂದಿದ್ದೀನಿ ತಲೆಯಿಂದ. ಇಟ್ಸ್ ಅ ಪಾರ್ಟ್ನರ್ಶಿಪ್, ಇಟ್ಸ್ ಅ ಟೀಮ್ ವರ್ಕ್. ದೇರ್ ಇಸ್ ನೋ ಐ ಇನ್ ಟೀಮ್. ಈ ಟಾಪರ್ಸ್ ಜೊತೆ ಜಗಳ ಹೆಂಗಿರ್ತದೆ ಗೊತ್ತೇನೆ ನಿಮಗೆ? 5 ನಿಮಿಷದಾಗ ಸಾಲ್ವ್. ಬಿಕಾಸ್ ನಾ ಏನೇ ಜಗಳ ಮಾಡಿದ್ರು ಮೈ ಗೋ ಟು ಸೋರ್ಸಸ್ goodcode.com. ಬಿಕಾಸ್ ನಥಿಂಗ್ ಹರ್ಟ್ಸ್ ಅ ಟಾಪರ್ ಮೋರ್ ದೆನ್ ವರ್ಡ್ಸ್ ಗೈಸ್. ಸೊ ನಾವು ಜಗಳ ಆಡೀವಿ, ನಾವು ಮಾತಾಡ್ಲಿಕ್ಕತ್ತಿಲ್ಲ, ಯಾರು ಸಾರಿ ಹೇಳ್ಬೇಕೇನು ತಿಳಿವಲ್ತು. ನಾ ಅಂದ್ರೆ ಸಂಬಡಿ ಹ್ಯಾಸ್ ಟು ಡೂ ದಿಸ್ ಆ್ಯಂಡ್ ಇಟ್ಸ್ ನಾಟ್ ಮೀ. ಸೊ ನಾ goodcode.comಗೆ ಹೋದೆ. ಅಲ್ಲೇ ಒಂದು ಬರ್ದಿತ್ತ ಕೋಟ್, ಟ್ರೂ ಹ್ಯೂಮಿಲಿಟಿ is not thinking less of yourself, but thinking of yourself less. ಅವೇ ವರ್ಡ್ಸ್ ಹಂಗ ಅಲ್ಲೇ ಏನೋ ಅರೇಂಜ್ ಮಾಡಿ ಏನೋ ಮಾಡ್ಬಿಟ್ಟ. ಐ ವಾಸ್ ಲೈಕ್ Ctrl+C Ctrl+V. ಆಮೇಲೆ ತಳಗೆ ಯಾರು ಅದನ್ನು ಆ್ಯಕ್ಚುಲಿ ಬರ್ದಿರಲ್ಲ ಅವ್ರ ಹೆಸರು ತೆಗೆದುಬಿಟ್ಟೆ. ತೆಗೆದು ಆಲ್ಬರ್ಟ್ ಐನ್ಸ್ಟೈನ್ ಹೆಸರು ಹಾಕ್ಬಿಟ್ಟೆ. ಸೈನ್ಸ್ ಸ್ಟೂಡೆಂಟ್ ಅಲ್ಲ, ಆಲ್ಬರ್ಟ್ ಐನ್ಸ್ಟೈನ್ ಏನು ಹೇಳಿದ್ರು ಮುಗಿದು ಹೋಯ್ತು. 5 ನಿಮಿಷದಾಗ ಆನ್ಸರ್ ಬಂತು, ಸಾರಿ ಅಜಯ್. ಟಾಪರ್ಸ್ ಅದು ನೆನಪಿನ ಶಕ್ತಿ ಏಕದಮ್ ಟಾಪ್ ಲೆವೆಲ್ ಇರ್ತದೆ. ಯಾವತ್ತಾತು, ಏನಾತು, ಎಂತಾತು, ಯಾರು ಮಾಡಿದ್ರು, ಹೆಂಗೆ, ಎಲ್ಲೇ, ಎದಕ್ಕೆ ಎಲ್ಲ ಗುರ್ತಿರ್ತದೆ. ಇಡೀ ಜಗತ್ತಿನ ನೆನಪಿನ ಶಕ್ತಿ ಇರ್ತದೆ. ಖರೆ ತಮ್ಮ ಜಿಪ್ ಒಂದು ಹಾಕೊಳ್ಳೋದು ಮರೀತಾರೆ. ನೆನಪೇ ಇರಂಗಿಲ್ಲ. ನಾನು ಮೊದಲು ವಿಚಾರ ಮಾಡ್ತಿದ್ದೆ, ಅಲ್ಲ ಹಿಂಗೆ ಇಷ್ಟು ಕ್ಷಣ ಇದ್ದಾನಿವ, ಹೆಂಗೆ ಇದನ್ನು ಪ್ರತಿ ಸತಿ ಮರಿತಾನೆ. ಬಟ್ ನಾ ಸ್ವಲ್ಪ ಇಂಟರ್ನಲೈಸ್ ಮಾಡಿದೆ. ಐ ವಾಸ್ ಲೈಕ್, ಪಾಪ ತಲೆ ಒಳಗೆ ಏನೇನೋ ನಡೆದವ ಇವನಿಗೆ. ಹಿ ವಾಂಟ್ಸ್ ಟು ಟೇಕ್ ಓವರ್ ದ ವರ್ಲ್ಡ್. ಈ ಜಿಪ್ ಹಾಕೊಳ್ಳೋದು ಇಸ್ ಲೀಸ್ಟ್ ಆಫ್ ಹಿಸ್ ಪ್ರಯಾರಿಟೀಸ್. ಸೊ ಐ ಆಮ್ ಓಕೆ ವಿತ್ ಇಟ್. ಐ kind of find it cute now. It's okay, sweet, no problem. But now you imagine, ನೀವು ಯಾರು ಮದುವೆ ಆಗಿರಿ, ತಲೆಯಾಗೂ ಏನೂ ಇಲ್ಲ, ಜಿಪ್ಪು ಹಾಕ್ಕೊಂಡಿಲ್ಲ, ನಿಮಗೆ ಎಷ್ಟು ಸಿಟ್ಟು ಬರಬೇಕು. ಅಲ್ಲ ಅಂಥದ್ದು ಏನು ನಡೆದು ನಿನ್ನ ತಲೆಯಾಗ ಜಿಪ್ ಹಾಕೊಂಡು ಬರ್ತಿ. ನನ್ನ ಸೆಕೆಂಡ್ ಕ್ರೈಟೀರಿಯಾ ಏನಿತ್ತು ಈಸ್ ದ್ಯಾಟ್ ಹುಡುಗ ಹಾಸ್ಟೆಲ್ದಾಗ ಓದಿರ್ಬೇಕಂತ. ಯಾ, ಹಾಸ್ಟೆಲ್, ಬಾಯ್ಸ್, ಗರ್ಲ್ಸ್, ಗಿವ್ ಮಿ ಅ ಚಿಯರ್. Oh, this was louder than arranged marriage cheer. Good, this is how you cheer. ಹಾಸ್ಟೆಲ್ದಾಗ ಇರೋ ಹುಡುಗರಿಗೆ ಯಾಕೆ ಮದುವೆ ಮಾಡ್ಬೇಕು ಹೋಗ್ಬೇಕಂದ್ರೆ ಅವ್ರು ತಮ್ಮ ಅಂಡರ್ವೇರ್ ತಾವೇ ಒಕ್ಕೋತಾರ. ಹೆಂಗೆ ಒಕ್ಕೋತಾರ ವಿ ವಿಲ್ ನಾಟ್ ಟಾಕ್ ಅಬೌಟ್ ದ್ಯಾಟ್. ಬಟ್ ಅವ್ರಿಗೆ ಗುರ್ತದ ಇದನ್ನು ವಾಷಿಂಗ್ ಮಷೀನ್ದಾಗ ಹಾಕಬಾರ್ದಂತ. ಇಟ್ಸ್ ಗ್ರೇಟ್, ರೈಟ್? ಆ್ಯಂಡ್ ಹಾಸ್ಟೆಲ್ ಊಟ ಕಾಮನ್ ಆಗಿ ಏನು ಅಂತ ಚಲೋ ಇರಂಗಿಲ್ಲ, ರೈಟ್? ನಿಮ್ಗೆ ಚಲೋ ಇತ್ತು? ಯಾರು ಚಲೋ ಇತ್ತು ಹಾಸ್ಟೆಲ್ ಊಟ? ಯಾರ್ದಿಲ್ಲ? ಎಸ್. ಸೊ ನನ್ನ ಹಸ್ಬೆಂಡ್ ಅದೇ ಹಾಸ್ಟೆಲ್ ಊಟ ತಿಂದು ಟಾಪರ್ ಆಗಿ ಗೋಲ್ಡ್ ಮೆಡಲ್ ತೊಗೊಂಡು ವೆಯ್ಟ್ ಪುಟ್ ಆನ್ ಮಾಡ್ಯಾನ. ಅಂದ್ರೆ ಅವನದು ಊಟದ ಸ್ಟ್ಯಾಂಡರ್ಡ್ ಎಷ್ಟು ಲೋ ಅದ ನೀವು ತಿಳ್ಕೊರಿ. ಆ್ಯಂಡ್ ಹಿಸ್ ಊಟ ಇಸ್ ನಾಟ್ ರಿಲೇಟೆಡ್ ಟು ಹಿಸ್ ಪರ್ಫಾರ್ಮೆನ್ಸ್. ಏನೇ ಕೊಡ್ರಿ, ಐ ವಿಲ್ ಪರ್ಫಾರ್ಮ್. ಸೊ ಅವನದು ಊಟ ಸ್ಟ್ಯಾಂಡರ್ಡ್ ಇಷ್ಟು ಲೋ ಅದ. ನಾ ಏನೇ ಮಾಡಿದ್ರು ಇಟ್ ಇಸ್ ಮಾಸ್ಟರ್ ಶೆಫ್. ನಾ ಮೊನ್ನೆ ಖಿಚಡಿ ಮಾಡೀನಿ, ಅವ್ರು ರಿಸೋತ್ ಅನ್ಕೊಂಡು ತಿನ್ಲಿಕತ್ತಾನ. ಅಮೇಝಿಂಗ್. ಯಾ, ಆ್ಯಂಡ್ ನೋಡ್ರಿ, ನನ್ನಂತೂ ಐ ಗಾಟ್ ಸೋ ಲಕ್ಕಿ. ಐ ಆಮ್ ಟೆಲಿಂಗ್ ಯು, ಇದು ಒಂದು ಸ್ಕೇಲ್ ಅದಂತ ತಿಳ್ಕೊರಿ. ಓಕೆ, ಇದು ಹಾಸ್ಟೆಲ್ದಾಗಿಡೋ ಅಡ್ಗೆ, ಇದು ನಾ ಮಾಡುವ ಅಡ್ಗೆ, ಇದು ನಮ್ಮ ಅತ್ತಿ ಮಾಡುವ ಅಡ್ಗೆ. ಓ, ಆಲ್ ಸನ್ಸ್. ಹಿಂಗೆ ನಮ್ಮ ಅಮ್ಮನ ಬಗ್ಗೆ ಅನ್ಲಿಕ್ಕೆ, ನಾ ನಮ್ಮ ಅತ್ತಿ ಬಗ್ಗೆ ಅನ್ಲಿಕ್ಕೆ ಪರ್ಸ್ನಲಿ ತಗೋಬೇಡ್ರಿ.
ಆ್ಯಂಡ್ ನಮ್ಮ ಅತ್ತಿ ಇದ್ದಾರೆ ಆಡಿಯನ್ಸ್ದಾಗ ಇವತ್ತು. ಶಿ ಶುಡ್ ಬಿ ಜಸ್ಟ್ ಹ್ಯಾಪಿ ದಟ್ ಶಿ ಈಸ್ ಆನ್ ದ ಸ್ಕೇಲ್ ಅಟ್ ಲೀಸ್ಟ್. ಅದ ಈಗ ಮನೆಗೆ ಹೋದ್ಮೇಲೆ